ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಒಳ್ಳೆ ಗ್ರಾಫಿಕ್ ಡಿಸೈನರ್ ಆಗಬೇಕಾದ್ರೆ ಕಲಿಬೇಕಾಗುವಂತಹ ಇಂಪಾರ್ಟೆಂಟ್ ಸಾಫ್ಟ್ವೇರ್ಗಳ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೇನೆ. ಮಾರ್ಕೆಟಲ್ಲಿ ನೀವು ನೋಡ್ಲಿಕ್ಕೆ ಹೋದರೆ ತುಂಬ ಎಡಿಟಿಂಗ್ ಸಾಫ್ಟ್ವೇರ್ಸ್ಗಳು ಬರುತ್ತೆ. ಇಮೇಜ್ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್ ತುಂಬ ಸಾಫ್ಟ್ವೇರ್ಸ್ಗಳು ಸಿಗುತ್ತೆ. ಈ ಸಾಫ್ಟ್ವೇರ್ಗಳನ್ನ ಯಾವ ರೀತಿ ಚೂಸ್ ಮಾಡಿದ್ದೇನೆ ಅಂದರೆ, ಅದರ ಒಂದು ಯೂಸಬಿಲಿಟಿ, ಸಿಂಪ್ಲಿಸಿಟಿ ಮತ್ತು ವರ್ಲ್ಡ್ ವೈಡಲ್ಲಿ ಜಾಸ್ತಿಯಾಗಿ ಯೂಸ್ ಆಗುವಂಥ ಅಪ್ಲಿಕೇಶನ್ ಬೇಸಿಸಲ್ಲಿ ಮತ್ತು ಕಾಂಪ್ಲೆಕ್ಸ್ ಎಡಿಟಿಂಗ್ ಮಾಡಲಿಕ್ಕೆ ಆಗುವಂತಹ ಕೆಪಾಸಿಟಿ ಈ ಒಂದು ಅಪ್ಲಿಕೇಶನಲ್ಲಿ ಇದೆ. ಸೊ ಫಸ್ಟಿಗೆ ಇಮೇಜ್ ಎಡಿಟಿಂಗ್ ಅಂತ ಬಂದಾಗ ಜಾಸ್ತಿಯಾಗಿ ವರ್ಲ್ಡ್ ವೈಡಲ್ಲಿ ಯೂಸ್ ಆಗುವಂತಹ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಅಡೋಬಿ ಫೋಟೋಶಾಪ್. ಸೊ ಪಿಕ್ಸೆಲ್ ಆ್ಯಂಡ್ ರಾಸ್ಟರ್ ಎಡಿಟಿಂಗಲ್ಲಿ ಈ ಒಂದು ಅಪ್ಲಿಕೇಶನ್ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಸೊ ಒಂದು ಇಮೇಜ್ನಲ್ಲಿರುವ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಲಿಕ್ಕೆ, ಕಲರ್ ಕರೆಕ್ಷನ್, ಅಡ್ಜಸ್ಟ್ಮೆಂಟ್, ಎಡಿಟಿಂಗ್, ಇಮೇಜ್ ಮ್ಯಾನಿಪುಲೇಷನ್, ಈ ರೀತಿ ವರ್ಕ್ಗೆಲ್ಲ ವೈಡ್ ಆಗಿ ಯೂಸ್ ಆಗುವಂಥ ಅಪ್ಲಿಕೇಶನ್ ಅಡೋಬ್ ಫೋಟೋಶಾಪ್. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆದೊಂದು ಸಾಫ್ಟ್ವೇರ್ ಬಂದ್ಬಿಟ್ಟು ಅಡೋಬಿ ಇಲ್ಲಸ್ಟ್ರೇಟರ್. ಫೋಟೋಶಾಪ್ ಬಂದ್ಬಿಟ್ಟು ಪಿಕ್ಸೆಲ್ ಬೇಸ್ ಎಡಿಟಿಂಗ್ ಆದರೆ ಅಡೋಬಿ ಇಲ್ಲಸ್ಟ್ರೇಟರ್ ಬಂದ್ಬಿಟ್ಟು ವೆಕ್ಟರ್ ಬೇಸ್ ಎಡಿಟಿಂಗ್. ಅಂದರೆ ಇದನ್ನು ಮೇನ್ ಆಗಿ ಶೇಪ್ ಡಿಸೈನ್ಸ್, ಲೋಗೋ ಡಿಸೈನ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಯಾಕಂದರೆ ಇದು ರಿಸಲ್ಯೂಷನ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಅದರ ಒಂದು ಆಬ್ಜೆಕ್ಟ್ನ ಒಂದು ಕ್ಲಾರಿಟಿ ಏನಿದೆ, ಶಾರ್ಪ್ನೆಸ್ ಇದೆ, ಅದನ್ನು ಎಷ್ಟೇ ದೊಡ್ಡದು ಮಾಡಿ ಎಷ್ಟೇ ಚಿಕ್ಕದು ಮಾಡಿದ್ರು ಅದರ ಒಂದು ಶಾರ್ಪ್ನೆಸ್ ಹೋಗಲ್ಲ. ನೆಕ್ಸ್ಟ್ ಜಾಸ್ತಿಯಾಗಿ ಯೂಸ್ ಆಗುವಂತಹ ಒಂದು ಎಡಿಟಿಂಗ್ ಸಾಫ್ಟ್ವೇರ್ ಬಂದ್ಬಿಟ್ಟು ಅಡೋಬಿ ಇನ್ಡಿಸೈನ್. ಯಾವುದೇ ಒಂದು ಡಿಸೈನಲ್ಲಿ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಜಾಸ್ತಿ ಬರುತ್ತೆ, ಅಲ್ಲಿ ಅಡೋಬಿ ಇನ್ಡಿಸೈನ್ನ ಯೂಸ್ ಮಾಡ್ತಾರೆ. ಸೊ ಇದೊಂದು ಮೇನ್ ಆಗಿ ಪಬ್ಲಿಷಿಂಗ್ ಸೆಕ್ಟರಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ನ್ಯೂಸ್ ಪೇಪರ್, ಮ್ಯಾಗ್ಝಿನ್, ಟೆಕ್ಸ್ಟ್ ಬುಕ್ ಲೈಕ್ ಗ್ರಿಡ್, ಲೇಔಟ್ಸ್, ಟೈಪೋಗ್ರಫಿ ಎಲ್ಲಿ ಜಾಸ್ತಿಯಾಗಿ ಬೇಕಾಗುತ್ತೆ ಅಲ್ಲಿ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತಾರೆ. ಅಡೋಬಿ ಇನ್ಡಿಸೈನ್ನಲ್ಲಿ ನಾವು ವೆಕ್ಟರ್ ಬೇಸ್ಡ್ ಡಿಸೈನ್ಸು ಮಾಡಲಿಕ್ಕಾಗುತ್ತೆ, ರಾಸ್ಟರ್ ಬೇಸ್ಡ್ ಡಿಸೈನ್ಸು ಮಾಡಲಿಕ್ಕಾಗುತ್ತೆ. ಸೊ ಇದೊಂದು ರೀತಿ ಕಾಂಬಿನೇಷನ್ ಆಫ್ ಫೋಟೋಶಾಪ್ ಆ್ಯಂಡ್ ಇಲ್ಲಸ್ಟ್ರೇಟರ್ ಅಂತ ಹೇಳ್ಬೋದು. ನೆಕ್ಸ್ಟ್ ವೈಡ್ ಆಗಿ ವೆಕ್ಟರ್ ಬೇಸ್ಡ್ ಎಡಿಟಿಂಗ್ ಸಾಫ್ಟ್ವೇರ್ ಬಂದ್ಬಿಟ್ಟು ಕೋರಲ್ ಡ್ರಾ. ಸೊ ಕೋರಲ್ ಡ್ರಾನು ಅಡೋಬಿ ಇಲ್ಲಸ್ಟ್ರೇಟರ್ ಥರನೇ ವೆಕ್ಟರ್ ಬೇಸ್ಡ್ ಡಿಸೈನ್ ಸಾಫ್ಟ್ವೇರ್. ಮೇನ್ ಆಗಿ ಕ್ಲಿಪ್ ಆರ್ಟ್ಸ್, ಲೋಗೋ ಡಿಸೈನ್ಸ್, ವೆಕ್ಟರ್ ಬೇಸ್ಡ್ ಡಿಸೈನ್ಸ್. ಸೊ ಇವಾಗ ಕೋರಲ್ ಡ್ರಾ ಕಲಿಬೇಕಾ, ಇಲ್ಲಸ್ಟ್ರೇಟರ್ ಕಲಿಬೇಕಾ ಅಂತ ಕೆಲವರಿಗೆ ಕನ್ಫ್ಯೂಷನ್ ಇದೆ. ಕೋರಲ್ ಡ್ರಾನ ಪ್ರಿಂಟಿಂಗ್ ಸೆಕ್ಟರ್ಗಳಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ, ಮತ್ತು ಇಂಡಿಯಾದಲ್ಲಿ ಜಾಸ್ತಿಯಾಗಿ ಕೋರಲ್ ಡ್ರಾನ ಯೂಸ್ ಮಾಡ್ತಾರೆ. ಅದೇ ನಾವು ವೆಸ್ಟರ್ನ್ ಕಂಟ್ರೀಸ್ ನೋಡಿದರೆ ಅಲ್ಲಿ ಜಾಸ್ತಿಯಾಗಿ ಅಡೋಬಿ ಇಲ್ಲಸ್ಟ್ರೇಟರ್ನ ವೆಕ್ಟರ್ ಬೇಸ್ಡ್ ಡಿಸೈನ್ಗೆ ಪ್ರಿಫರ್ ಮಾಡ್ತಾರೆ. ಅದೇ ಬೇರೆ ಕಂಟ್ರೀಸಲ್ಲಿ ಅಡೋಬಿ ಇಲ್ಲಸ್ಟ್ರೇಟರ್ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಂದರೆ ಕೋರಲ್ ಡ್ರಾ ಬಂದ್ಬಿಟ್ಟು ಅವರು ಒಂದು 10 ಇಯರ್ಸ್ನಿಂದ ಮ್ಯಾಕ್ OSಗೆ ಸಪೋರ್ಟ್ ಆಗುವಾಗೆ ಅಪ್ಲಿಕೇಶನ್ ಬಿಡಲಿಲ್ಲ. ಸೊ ರೀಸೆಂಟ್ಲಿ 2019ಇಂದ ಮ್ಯಾಕ್ OSಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನೊಂದು ಗ್ಯಾಪ್ ಕ್ರಿಯೇಟ್ ಆಯಿತು. ಇದರಿಂದ ಕೋರಲ್ ಡ್ರಾನ ಒಂದು ಯೂಸೇಜ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಕಮ್ಮಿ ಆಗಿದೆ. ನೀವು ಇನ್ ಕೇಸ್ ಫೋಟೋಶಾಪ್ ಕಲಿತೀರಾ, ಇನ್ಡಿಸೈನ್ ಕಲಿತೀರಾ ಅಂತ ಆದರೆ ನೀವು ಬೆಟರ್ ಅಡೋಬಿ ಇಲ್ಲಸ್ಟ್ರೇಟರ್ಗೆ ಹೋಗೋದು ಒಳ್ಳೆಯದು. ಯಾಕಂದರೆ ಅಡೋಬಿ ಇಲ್ಲಸ್ಟ್ರೇಟರ್ ಬಂದ್ಬಿಟ್ಟು ಅಡೋಬ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಒಂದು ಸಾಫ್ಟ್ವೇರ್ನ ಒಂದು ಔಟ್ಲುಕ್, ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಕೆಲವು ಟೂಲ್ಸ್ಗಳು, ಎಕ್ಸಾಂಪಲ್ಗೆ ಪೆನ್ ಟೂಲ್ ಇರ್ಬೋದು, ಪೆನ್ ಟೂಲ್ನ ಒಂದು ಶಾರ್ಟ್ಕಟ್ಸ್ ಎಲ್ಲ ಸೇಮ್ ಇರುತ್ತೆ. ಆದ್ದರಿಂದ ನೀವು ಫೋಟೋಶಾಪ್ ಇನ್ಡಿಸೈನ್ ಕಲಿತೀರಾ ಅಂತ ಆದರೆ ನೀವು ಅಡೋಬಿ ಇಲ್ಲಸ್ಟ್ರೇಟರ್ ಕಲಿದೆ. ಆರ್ ಎಲ್ಸ್ ನೀವು ಕಂಪ್ಲೀಟ್ಲಿ ಲೋಗೋ ಡಿಸೈನ್, ಪ್ಯಾಟರ್ನ್ ಡಿಸೈನ್, ಟಿ ಶರ್ಟ್ ಪ್ರಿಂಟಿಂಗ್ ಈ ರೀತಿ ಮಾತ್ರ ಸೆಕ್ಟರಲ್ಲಿ ವರ್ಕ್ ಮಾಡ್ತೀರಾ ಅಂತ ಆದರೆ ನೀವು ಕೋರಲ್ ಡ್ರಾನ ಕಲಿಬೋದು. ಮತ್ತು ಯಾವುದು ಈಸಿ, ಯಾವುದು ಟಫ್ ಇಲ್ಲಸ್ಟ್ರೇಟರ್ ಮತ್ತು ಕೋರಲ್ ಡ್ರಾದಲ್ಲಿ ಅಂತ ಹೇಳಲಿಕ್ಕಾಗಲ್ಲ. ಇಟ್ ಡಿಪೆಂಡ್ಸ್. ನೀವು ಯಾವ್ದನ್ನ ಜಾಸ್ತಿಯಾಗಿ ಯೂಸ್ ಮಾಡ್ತೀರಾ, ಯಾವ್ದನ್ನ ಜಾಸ್ತಿಯಾಗಿ ಕಲಿತೀರಾ, ಪ್ರಾಕ್ಟೀಸ್ ಮಾಡ್ತೀರಾ, ಆ ಒಂದು ಅಪ್ಲಿಕೇಶನ್ ನಿಮಗೆ ಈಸಿ ಆಗುತ್ತೆ. ಅದರ್ವೈಸ್ ಕೋರಲ್ ಡ್ರಾ ಮತ್ತು ಇಲ್ಲಸ್ಟ್ರೇಟರ್ಗೆ ಜಾಸ್ತಿ ಆದೊಂದೇನು ಡಿಫರೆನ್ಸ್ ಇಲ್ಲ. ನೆಕ್ಸ್ಟ್ ಗ್ರಾಫಿಕ್ ಡಿಸೈನರ್ಗೆ ಬೇಕಾಗುವಂಥ ಇಂಪಾರ್ಟೆಂಟ್ ಸಾಫ್ಟ್ವೇರ್ ಬಂದ್ಬಿಟ್ಟು ಅಡೋಬಿ ಲೈಟ್ರೂಮ್. ಸೊ ಅಡೋಬಿ ಫೋಟೋಶಾಪ್ ಮಾಡಿದವರು ನಾರ್ಮಲ್ ಆಗಿ ಅಡೋಬಿ ಲೈಟ್ರೂಮ್ ಈ ಒಂದು ಅಪ್ಲಿಕೇಶನ್ನ ಕಲಿತಾರೆ. ಅಡೋಬಿ ಲೈಟ್ರೂಮಲ್ಲಿ ಮೇನ್ ಆಗಿ ತುಂಬ ಫೋಟೋಸ್ಗಳು ಇದ್ದಾಗ ಅದನ್ನೊಂದು ಆರ್ಗನೈಸ್ ಮಾಡಲಿಕ್ಕೆ ಮತ್ತು ಶೇರ್ ಮಾಡಲಿಕ್ಕೆ ತುಂಬ ಈಸಿ ಅದರಲ್ಲಿ. ಮತ್ತು ಯಾವುದೇ ಒಂದು ಫೋಟೋ ಸಪೋಸ್ ನೀವು ಎಡಿಟ್ ಮಾಡ್ತೀರಾ ಅಂದ್ಕೊಳ್ಳಿ, ಆ ಎಡಿಟ್ ಮಾಡಿದ ಎಫೆಕ್ಟ್ನ ಮಲ್ಟಿಪಲ್ ಫೋಟೋಸ್ ಮೇಲೂ ಅಪ್ಲೈ ಮಾಡಲಿಕ್ಕೆ ಆಗುತ್ತೆ. ಸೊ ಇದರಲ್ಲೂ ಅಡೋಬ್ ಫೋಟೋಶಾಪ್ ಥರ ಕಲರ್ ಅಡ್ಜಸ್ಟ್ಮೆಂಟ್ ಆಪ್ಷನ್ಸ್ ಇದೆ, ಬ್ಲೆಂಡಿಂಗ್ ಆಪ್ಷನ್ಸ್ ಇದೆ,
ಈ ರೀತಿ ಕೆಲವು ಸಿಮಿಲರ್ ಆಪ್ಷನ್ಸ್ಗಳು ಫೋಟೋಶಾಪಲ್ಲಿ ಇದ್ದದ್ದೇ ಇದರಲ್ಲೂ ಯೂಸ್ ಮಾಡ್ಬೋದು. ಫೋಟೋಗ್ರಾಫರ್ಸ್ಗಳು ಮ್ಯಾಕ್ಸಿಮಮ್ ಎಲ್ಲ ಫೋಟೋಗ್ರಾಫರ್ಸ್ಗಳು ಲೈಟಿಂಗ್ನ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಯಾಕಂದರೆ ಬಿಕಾಸ್ ಇದರಲ್ಲಿ ಒಂದು ಫೋಟೋಸ್ಗಳ ಮ್ಯಾನೇಜ್ಮೆಂಟ್, ಆರ್ಗನೈಸಿಂಗ್, ಶೇರ್ಸ್ ಇದೆಲ್ಲ ತುಂಬ ಈಸಿ ಆಗಿದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ವಿಡಿಯೋ ಎಡಿಟಿಂಗ್ ಸೆಕ್ಟರ್ಗೆ ಬರ್ತದೆ. ಸೊ ಒಬ್ಬ ಗ್ರಾಫಿಕ್ ಡಿಸೈನರ್ಗೆ ವಿಡಿಯೋ ಎಡಿಟಿಂಗ್ ರಿಕ್ವೈರ್ಮೆಂಟ್ ಇದೆಯಾ ಅಂತ ಹೇಳುವಂಥದ್ದು. ನಾನು ಫುಲ್ ಫ್ಲೆಡ್ಜ್ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ನಿಮಗೆ ಬೇಸಿಕ್ ಆಫ್ ವಿಡಿಯೋ ಎಡಿಟಿಂಗ್ ಬೇಕಾಗುತ್ತೆ. ಯಾಕಂದರೆ ಮೇನ್ ಆಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗಲ್ಲಿ, IT ಸೆಕ್ಟರ್ಗಳಲ್ಲಿ ಪ್ರಮೋಷನ್ ಆಕ್ಟಿವಿಟಿಯಲ್ಲಿ ವಿಡಿಯೋ ಪ್ರಮೋಷನ್ನು ಒಂದು ಮೇಜರ್ ಸೆಗ್ಮೆಂಟ್ ಆಗಿದೆ. ಸೊ ಆದ್ದರಿಂದ ನಿಮಗೆ ಬೇಸಿಕ್ ಆಫ್ ವಿಡಿಯೋ ಎಡಿಟಿಂಗ್ ಗೊತ್ತಿರಬೇಕು. ಸೊ ವಿಡಿಯೋ ಎಡಿಟಿಂಗ್ ಅಂತ ಬಂದಾಗ ತುಂಬ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ಸ್ಗಳು ಇದೆ. ಸೊ ಅಗೇನ್ ನೀವು ಆಲ್ರೆಡಿ ಅಡೋಬಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತಾದರೆ ನೀವು ಅಡೋಬಿ ಪ್ರೀಮಿಯರ್ ಪ್ರೋ ಮತ್ತು ಅಡೋಬಿ ಆಫ್ಟರ್ ಎಫೆಕ್ಟ್ಸ್ ಈ ಒಂದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನ ಕಲಿತ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಅಡೋಬಿ ಪ್ರೀಮಿಯರ್ ಪ್ರೋ ಅಲ್ಲಿ ನಿಮಗೆ ವಿಡಿಯೋಸ್ ಕ್ಲಿಕ್ ಮಾಡುವಂಥದ್ದು, ಆಡಿಯೋ ಕರೆಕ್ಷನ್ಸ್ ಮತ್ತು ಬೇಸಿಕ್ ಆಫ್ ಕಲರ್ ಅಡ್ಜಸ್ಟ್ಮೆಂಟ್ಸ್ ಇದನ್ನೆಲ್ಲ ಮಾಡಲಿಕ್ಕೆ ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ತಾರೆ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆಗಿ ನೀವು ಆಫ್ಟರ್ ಎಫೆಕ್ಟ್ಸಲ್ಲಿ ವರ್ಕ್ ಮಾಡ್ತೀರಾ. ಸೊ ಆಫ್ಟರ್ ಎಫೆಕ್ಟ್ಸ್ ಮೇನ್ ಆಗಿ ಅನಿಮೇಷನ್ಗೆ ಟೈಪ್, ಲೈಟ್, ಆಡಿಯೋ ಕರೆಕ್ಷನ್ಸ್, ಮೋಷನ್ ಗ್ರಾಫಿಕ್ಸ್, ವಿಜುವಲ್ ಎಫೆಕ್ಟ್ಸ್ ಈ ರೀತಿ ಎಫೆಕ್ಟ್ಸ್ಗಳನ್ನ ಕೊಡಲಿಕ್ಕೆ ಆಫ್ಟರ್ ಎಫೆಕ್ಟ್ಸ್ನ ಯೂಸ್ ಮಾಡ್ತಾರೆ. ಬೇಸಿಕ್ ಆಫ್ ಪ್ರೀಮಿಯರ್ ಪ್ರೋ ಮತ್ತು ಆಫ್ಟರ್ ಎಫೆಕ್ಟ್ಸ್ ಗೊತ್ತಿದೆ, ಒಳ್ಳೆಯ ಒಂದು ಸೋಷಿಯಲ್ ಮೀಡಿಯಾ ಪ್ರಮೋಷನಲ್ ವಿಡಿಯೋಸ್ಗಳನ್ನ ನಿಮಗೆ ಕ್ರಿಯೇಟ್ ಮಾಡಲಿಕ್ಕೆ ಗೊತ್ತಾಗುತ್ತೆ. ಸೊ ಈ ಎಲ್ಲ ಸಾಫ್ಟ್ವೇರ್ಸ್ಗಳು ತುಂಬ ಒಂದು ಸ್ಕೋಪ್ ಇದೆ. ಮ್ಯಾಕ್ಸಿಮಮ್ ಎಲ್ಲ ಕಂಟ್ರೀಸ್ಗಳಲ್ಲಿ, ಮೇಜರ್ ಡಿಸೈನಿಂಗ್ ಸೆಕ್ಟರ್ಸ್ಗಳಲ್ಲಿ ಈ ಒಂದು ಅಪ್ಲಿಕೇಶನ್ನ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.